ಯಶಸ್ಸಿನ ಹಿಂದಿರುತ್ತದೆ ಕಠಿಣ ಶ್ರಮ. ಒಮ್ಮೆ ಪ್ರಖ್ಯಾತ ಚಿತ್ರ ಕಲಾವಿದರೊಬ್ಬರು ರಸ್ತೆಯಲ್ಲಿ ನಡೆದುಕೊಂಡು ಹೋಗುತ್ತಿದ್ದುದನ್ನು ಕಂಡ ಮಹಿಳೆಯೊಬ್ಬಳಿಗೆ ಸಂತಸ ತಡೆಯಲಾಗಲಿಲ್ಲ. ಓಡೋಡಿ ಅವರ ಬಳಿಗೆ ಬಂದು, ಸರ್, ನಾನು ನಿಮ್ಮ ದೊಡ್ಡ ಅಭಿಮಾನಿ. ಅದರಲ್ಲೂ ನಿಮ್ಮ ವರ್ಣಚಿತ್ರಗಳೆಂದರೆ ನನಗೆ ಪಂಚಪ್ರಾಣ. ನೀವಿಂದು ನನ್ನ ಕಣ್ಣಿಗೆ ಕಂಡಿದ್ದು ನಿಜಕ್ಕೂ ನನ್ನ ಸೌಭಾಗ್ಯವೇ ಸರಿ. ನಾನು ನಿಮ್ಮ ಹಾಗೆ ಖ್ಯಾತ ಚಿತ್ರಗಾರ್ತಿಯಾಗಬೇಕೆಂಬ ಮಹದಾಸೆಯನ್ನು ಹೊಂದಿದ್ದೇನೆ. ದಯವಿಟ್ಟು ಈಗಲೇ ನನಗೊಂದು ಚಿತ್ರ ಬರೆದುಕೊಡಿ. ಹೇಗೆ ಬರೆಯುವುದೆಂಬುದನ್ನು ತಿಳಿದುಕೊಳ್ಳುತ್ತೇನೆ ಎಂದಳು. ಚಿತ್ರ ಬರೆದು ಕೊಡಲು ಅಡ್ಡಿಯೇನಿಲ್ಲ, ಆದರೆ ಈ ಕ್ಷಣವೇ ಚಿತ್ರ ಬಿಡಿಸಲು ಬೇಕಾದ ಯಾವ ಪರಿಕರಗಳೂ ಈಗ ನನ್ನ ಬಳಿ ಇಲ್ಲವಲ್ಲ. ಇನ್ನೊಮ್ಮೆ ಸಿಕ್ಕಾಗ ಬರೆದು ತೋರಿಸುತ್ತೇನೆ ಎಂದು ಹೇಳಿದ ಚಿತ್ರಕಲಾವಿದನ ಮಾತಿಗೆ ಆಕೆ ಒಪ್ಪಲಿಲ್ಲ. ಇಲ್ಲ, ಸಾಧ್ಯವೇ ಇಲ್ಲ, ಮತ್ತೊಮ್ಮೆ ಸಿಗುವಿರೋ ಇಲ್ಲವೋ, ಈಗಲೇ ಬರೆದುಕೊಡಿ ಎಂದು ದುಂಬಾಲು ಬಿದ್ದಳು. ಈಕೆ ಸುಮ್ಮನಾಗುವವಳಲ್ಲ ಎಂದು ಯೋಚಿಸಿದ ಆ ಕಲಾವಿದ ಜೇಬಿನಲ್ಲಿದ್ದ ಒಂದು ಸಣ್ಣ ಕಾಗದದ ಚೂರು ಹಾಗೂ ಪೆನ್ನನ್ನು ತೆಗೆದು 10 ಸೆಕೆಂಡ್ನಲ್ಲಿ ಒಂದು ಸುಂದರ ಚಿತ್ರ ಬರೆದು ಅವಳ ಕೈಗಿತ್ತರು. ಸರ್, 10 ಸೆಕೆಂಡ್ಗಳಲ್ಲಿ ಎಂಥ ಅದ್ಭುತ ಚಿತ್ರ ಬಿಡಿಸಿದಿರಿ. ಎಲ್ಲರೂ ಹೇಳುವಂತೆ ನಿಜಕ್ಕೂ ನೀವು ಮಹಾನ್ ಕಲಾವಿದರು. ನನಗೂ ಈ ಕಲೆಯನ್ನು ಹೇಳಿಕೊಡಿ. ನಾನು 10 ಸೆಕೆಂಡ್ಗಳಲ್ಲಿ ಚಿತ್ರ ಬರೆಯುವಂತಾಗಬೇಕು ಎಂದಳು. ಆಗಲಿ, ಕಲಿಸಿಕೊಡುತ್ತೇನೆ. ಆದರೆ ಅದಕ್ಕೂ ಮುನ್ನ ನನ್ನದೊಂದು ಷರತ್ತಿದೆ. ನೀನು ಅದನ್ನು ಒಪ್ಪಿಕೊಳ್ಳಬೇಕು ಎಂದರು ಅವರು. ಸರ್, ನಿಮ್ಮ ಯಾವುದೇ ಷರತ್ತಿಗೆ ನಾನು ಸಿದ್ಧಳಿದ್ದೇನೆ. ಅದೇನೆಂದು ತಿಳಿಸಿ ಎಂದು ಹೇಳಿದಳು ಆಕೆ. 10 ಸೆಕೆಂಡ್ನಲ್ಲಿ ಚಿತ್ರ ಬರೆಯುವಂತಾಗಲು ನನ್ನ ಜೀವನದ 30 ವರ್ಷಗಳನ್ನು ತ್ಯಾಗ ಮಾಡಿದ್ದೇನೆ. ಕಲೆಯನ್ನು ಒಂದು ತಪಸ್ಸೆಂದು ಭಾವಿಸಿ ಸತತ ಪ್ರಯತ್ನ ಪಟ್ಟಿದ್ದೇನೆ. ಸಾಧಿಸುವ ಛಲದಿಂದ ಬಂದ ಎಡರುತೊಡರುಗಳನ್ನು ಧೈರ್ಯದಿಂದ ಎದುರಿಸಿದ್ದೇನೆ. ನನ್ನ ಹಾಗೆ ನೀನು ನಿನ್ನ ಜೀವನವನ್ನು ಈ ಕಲೆಗಾಗ ಮುಡಿಪಾಗಿಡಬೇಕೆಂಬುದೇ ಆ ಷರತ್ತು ಎಂದು ಆ ಮಹಾನ್ ಚಿತ್ರ ಕಲಾವಿದ ಹೇಳಿದಾಗ ಆಕೆಯ ಬಾಯಿಂದ ಯಾವ ಮಾತೂ ಹೊರಡಲಿಲ್ಲ. ಬದಲಿಗೆ ಬೇರೆಯವರ ಯಶಸ್ಸನ್ನು ಕಂಡಾಗ ಬರೀ ಯಶಸ್ಸನ್ನು ಮಾತ್ರ ಗುರುತಿಸದೆ ಅದರ ಹಿಂದಿರುವ ಶ್ರದ್ಧೆ, ಪರಿಶ್ರಮ, ತಾಳ್ಮೆ, ಪ್ರಾಮಾಣಿಕ ಪ್ರಯತ್ನವನ್ನು ಗುರುತಿಸಬೇಕು ಎಂದುಕೊಳ್ಳುತ್ತಾ ತನ್ನ ಮನೆಯ ದಾರಿ ಹಿಡಿದಳು. ಯಶಸ್ಸು ಸುಖಾಸುಮ್ಮನೆ ಬರುವಂಥದ್ದಲ್ಲ. ರಾತ್ರಿ ಕಳೆದು ಬೆಳಗಾಗುವಷ್ಟರಲ್ಲಿ ನಡೆಯುವ ಪವಾಡವೂ ಅಲ್ಲ. ಅದಕ್ಕಾಗಿ ಬೆವರು ಸುರಿಸಬೇಕು, ಆಸಕ್ತಿಯಿರಬೇಕು, ಆಶಾವಾದಿಯಾಗಿರಬೇಕು. ಆತ್ಮವಿಶ್ವಾಸ, ಸಾಧಿಸುವ ಛಲ, ಆತ್ಮಧೈರ್ಯ, ನಂಬಿಕೆಯೊಂದಿಗೆ ನಮ್ಮಲ್ಲಿರುವ ಸಾಮರ್ಥ್ಯಗಳನ್ನು ಸರಿಯಾಗಿ ಬಳಸಿಕೊಳ್ಳಬೇಕು. ಅನುಭವವಿಲ್ಲದ ಜ್ಞಾನ. ಆ ಗುರುಕುಲದಲ್ಲಿ ಒಳ್ಳೆಯವಾಗಿ ಹಾಗೂ ಬುದ್ಧಿವಂತನೆಂದು ಹೆಸರಾಗಿದ್ದ ಶಿಷ್ಯನೊಬ್ಬ ತನ್ನ ಗುರುಗಳ ಬಳಿಗೆ ಬಂದು, ಗುರುಗಳೇ, ನೆರೆಯ ಗ್ರಾಮದ ಮುಖ್ಯಸ್ಥರಿಂದ ಕಾಲೇಜು ವಿದ್ಯಾರ್ಥಿಗಳಿಗೆ ವ್ಯಕ್ತಿತ್ವ ವಿಕಸನದ ಬಗ್ಗೆ ಉಪನ್ಯಾಸ ನೀಡಲು ನನಗೆ ಆಹ್ವಾನ ಬಂದಿದೆ. ತಾವು ಅಪ್ಪಣೆ ಕೊಟ್ಟರೆ ನಾನು ಹೊರಡುತ್ತೇನೆ ಎಂದು ಹೇಳಿದ. ಒಳ್ಳೆಯದು, ಹೋಗಿ ಬಾ. ಮೊದಲ ಸಲ ಅಲ್ಲಿಗೆ ಹೋಗುತ್ತಿರುವೆ. ಹೇಗೆ ಹೋಗುವೆ ಎಂದು ಕೇಳಿದರು ಗುರುಗಳು. ಬಸ್ಸಿನಲ್ಲಿ ಹೋಗುವೆ. ಬಸ್ಸಿನಿಂದ ಇಳಿದು ಒಂದು 15 ನಿಮಿಷ ಹೊಲಗದ್ದೆಗಳ ದಾರಿಯಲ್ಲಿ ನಡೆದುಕೊಂಡು ಹೋಗಬೇಕಾಗುತ್ತದೆ. ಹೊಲಗದ್ದೆಗಳನ್ನು ದಾಟಿದರೆ ನನ್ನನ್ನು ಕರೆದುಕೊಂಡು ಹೋಗಲು ಕಾರ್ಯಕ್ರಮದ ಆಯೋಜಕರು ಬರುತ್ತಾರೆ ಎಂದು ಹೇಳಿದ ಶಿಷ್ಯ. ಹೊಲಗದ್ದೆಗಳೆಂದ ಮೇಲೆ ದನಕರುಗಳು, ಕುರಿ ಮಂದೆಗಳು, ಅವುಗಳನ್ನು ಕಾಯಲು ನಾಯಿಗಳು ಇದ್ದೇ ಇರುತ್ತವೆ. ಅಪರಿಚಿತನಾದ ನಿನ್ನನ್ನು ಕಂಡು ನಾಯಿಗಳು ಬೊಗಳಬಹುದು, ಅಟ್ಟಿಸಿಕೊಂಡು ಬರಬಹುದು. ಆಗ ಏನು ಮಾಡುವೆ ಕೇಳಿದರು ಗುರುಗಳು. ಒಂದು ಕಲ್ಲು ಎಸೆದರಾಯಿತು ಗುರುಗಳೇ ಎಂದ ಶಿಷ್ಯ. ಒಂದು ಕಲ್ಲು ಒಂದು ನಾಯಿಗೆ ಬೀಳುತ್ತೆ. ಉಳಿದ ನಾಯಿಗಳಿಗೆ ಏನು ಮಾಡುವೆ ಎಂದು ಗುರುಗಳು ಮರು ಪ್ರಶ್ನೆ ಹಾಕಿದಾಗ ಏನು ಹೇಳಬೇಕೆಂದು ತೋಚದ ಶಿಷ್ಯ ಸುಮ್ಮನಾದ. ಆಗ ಗುರುಗಳು, ನಾಯಿಗೂ ತೊಂದರೆಯಾಗದೆ ನಿನಗೂ ತೊಂದರೆಯಾಗದೆ ಹೊಲ ದಾಟಿ ಹೋಗಬೇಕೆಂದರೆ ಕುರಿ ಕಾಯುವವನ ಬಳಿ ಹೋಗಿ ಸ್ವಲ್ಪ ಸಹಾಯ ಮಾಡೆಂದು ಕೇಳು. ಅವನು ಖಂಡಿತ ಸಹಾಯ ಮಾಡುತ್ತಾನೆ ಎಂದರು. ಅಯ್ಯೋ, ಇದು ನನಗೆ ಹೊಳೆಯಲೇ ಇಲ್ಲವಲ್ಲ. ಎಷ್ಟು ಸರಳವಾದ ಪರಿಹಾರ ಸೂಚಿಸಿದಿರಿ ಗುರುಗಳೇ ಎಂದ ಶಿಷ್ಯ. ಇದೊಂದೇ ಅಲ್ಲ, ಯಾವುದೇ ಸಮಸ್ಯೆ ಎದುರಾದಾಗ ಅದನ್ನು ಒಂದೇ ದೃಷ್ಟಿ ಕೋನದಿಂದ ವಿಶ್ಲೇಷಣೆ ಮಾಡದೆ ಬೇರೆ ಬೇರೆ ದೃಷ್ಟಿ ಕೋನಗಳಿಂದ ವಿಶ್ಲೇಷಣೆ ಮಾಡಬೇಕು. ಕೆಲವೊಮ್ಮೆ ನಾವು ತೆಗೆದುಕೊಳ್ಳುವ ಪರಿಹಾರಕ್ಕಿಂತಲೂ ಉತ್ತಮವಾದ ಪರಿಹಾರ ಇದ್ದೇ ಇರುತ್ತದೆ ಅಲ್ಲವೇ ಎಂದರು ಗುರುಗಳು. ಹೌದು ಗುರುಗಳೇ, ನಮಗಿರುವ ಕಡಿಮೆ ತಿಳಿವಳಿಕೆ ಅಥವಾ ಅನುಭವದಿಂದ ಅದರ ಬಗ್ಗೆ ಎಚ್ಚೆತ್ತುಕೊಳ್ಳುವುದಿಲ್ಲ, ಮೂಲ ಹುಡುಕುವುದಿಲ್ಲ, ಬೇರೆಯವರ ಮಾತನ್ನಾಗಲಿ ಸಲಹೆಯನ್ನಾಗಲಿ ಕೇಳಲು ಹೋಗುವುದಿಲ್ಲ. ಜ್ಞಾನ ಸಂಪಾದನೆ ಹೇಗೆ ಮುಖ್ಯವೋ ಹಾಗೆಯೇ ಜ್ಞಾನದ ಜೊತೆಗೆ ಅನುಭವವೂ ಬಹಳ ಮುಖ್ಯ. ಅನುಭವವಿಲ್ಲದ ಜ್ಞಾನದಿಂದ ಏನೂ ಪ್ರಯೋಜನವಿಲ್ಲ ಎಂಬುದು ನನಗೀಗ ಅರಿವಾಯಿತು ಎಂದ ಶಿಷ್ಯ. ಅಷ್ಟೇ ಅಲ್ಲ, ನಮಗಿರುವ ಜ್ಞಾನವನ್ನು ಅನುಭವದ ಮೂಸೆಯಲ್ಲಿ ಪ್ರಯೋಗಕ್ಕೊಳಪಡಿಸಿದಾಗಲೇ ಜೀವನದ ಮಹತ್ವ ತಿಳಿಯುವುದು. ಅದು ಬದುಕಿನ ಸಂಸರ್ಗದಿಂದ ದೊರಕಿಸಿಕೊಳ್ಳುವ ಸ್ವಂತ ಅನುಭವವಾಗಿರಬಹುದು ಅಥವಾ ಪರಿಣತರ ಅನುಭವಗಳನ್ನು ಕೇಳಿ ತಿಳಿಯುವುದರಿಂದಲೂ ಆಗಿರಬಹುದು. ಅನುಭವಗಳ ಪಾಠವೇ ಬದುಕಿನ ಅತ್ಯುತ್ತಮ ಶಿಕ್ಷಕ ಎಂದು ಹೇಳಿದರು ಗುರುಗಳು.
ಗುರುಗಳ ಮಾತನ್ನು ಮನದಟ್ಟು ಮಾಡಿಕೊಂಡ ಶಿಷ್ಯ ಅವರ ಅಪ್ಪಣೆ ಪಡೆದು ಅಲ್ಲಿಂದ ಹೊರಟ. ಎಲ್ಲವನ್ನೂ ಶಿಕ್ಷಣದಿಂದ ಕಲಿಯಲು ಸಾಧ್ಯವಿಲ್ಲ, ಕಲಿಸಲು ಸಾಧ್ಯವಿಲ್ಲ, ಕೆಲವನ್ನು ಅನುಭವದಿಂದಲೂ ತಿಳಿದುಕೊಳ್ಳಬೇಕು. ಅದುವೇ ಜೀವನದ ನಿಜವಾದ ದೊಡ್ಡ ಪಾಠ. ಅನುಭವದಿಂದ ಕಲಿತ ಪಾಠ ನಮ್ಮ ನೆನಪಿನಲ್ಲಿ ಉಳಿಯುತ್ತದೆ. ಸಮಸ್ಯೆಗಳನ್ನು ನೋಡುವ ದೃಷ್ಟಿಕೋನವನ್ನು ಬದಲಾಯಿಸುತ್ತದೆ.